Hey all, welcome back to my new daily vlog. So ಇವತ್ತು ಬಂದು ಸ್ಯಾಟರ್ಡೇ ತುಂಬ ಲೇಸಿಯಾಗಿತ್ತು ಡೇ. ಎಲ್ಲರಿಗೂ ರಜಾ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದಿದ್ದು. ಸೊ ಕ್ವಿಕ್ಕಾಗಿ ಬಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡು ಇಟ್ಕೊಂಡಿದ್ದೀನಿ. ಶಾವಿಗೆ ಉಪ್ಪಿಟ್ಟು ಇಷ್ಟು ಐಟಮ್ಸ್ ಹಾಕೋಬೇಕು. ಸೊ ನೋಡಿ, ನನ್ನ ಕಿಚನ್ ತೋರಿಸ್ತಾ ಇದ್ದೀನಿ ಹೇಗಿದೆ. ಆಲ್ರೆಡಿ ಎಣ್ಣೆ ಹಾಕಿದ್ದೀನಿ. ಈಗ ತೋರಿಸಿರೋ ಐಟಮ್ಸ್ನೆಲ್ಲನೂ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ ನೀವು. ಸೊ ಒಗ್ಗರಣೆಗೆ ಸಾಸಿವೆ, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ದೆನ್ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವನ್ನು ಫ್ರೈ ಮಾಡ್ಕೊಳ್ಳಿ. ಉಪ್ಪು ಹಾಗೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಸೊ ಎಣ್ಣೆಲೆ ಸ್ವಲ್ಪ ಬೆಂದ್ಬಿಡಬೇಕು. ದೆನ್ ಅರಿಶಿನ. ಸೊ ಎಲ್ಲ ಆದಮೇಲೆ ನೀರು ಹಾಕ್ಕೊಳ್ಳಿ. ನೀರು ಆ್ಯಕ್ಚುಲಿ ಕಮ್ಮಿನೇ ಇರಬೇಕು. ನಾನು ಇಲ್ಲಿ ಒಂದೇ ಗ್ಲಾಸ್ ಹಾಕ್ತಾ ಇರೋದು, 3 ಮೆಂಬರ್ಸ್ ಕ್ವಾಂಟಿಟಿ ನಾನು ಮಾಡ್ತಾ ಇರೋದು. ಹಾಗಾಗಿ ಕುದಿಯುವಾಗ ಕೊತ್ತಂಬರಿ ಸೊಪ್ಪು, ಶಾವಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸಿಮ್ಮಲ್ಲಿ ಇಟ್ಬಿಡಬೇಕು. ಸೊ ಇದೊಂದು 2-3 ಮಿನಿಟ್ಸ್ ಸಿಮ್ಮಲ್ಲಿ ಹಾಗೆ ಕ್ಲೋಸ್ ಮಾಡಿಬಿಡಬೇಕು. ಅಷ್ಟೊತ್ತಿಗೆ ನಾನಿಲ್ಲಿ ಮಾಡಿರೋ ಮೆಸ್ಸೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಸೊ ಆಗಿಂದಾಗಲೇ ಕ್ಲೀನ್ ಮಾಡೋದ್ರಿಂದ ಸೊ ನಮಗೆ ಕೆಲಸ ಕಮ್ಮಿ ಆಗುತ್ತೆ. ನನಗೆ ಆ್ಯಕ್ಚುಲಿ ಕ್ಲೀನಾಗಿರಬೇಕು ಕಿಚನ್ನು. ಮೆಸ್ಸಾಗಿದ್ದರೆ ನನಗೆ ಊಟನೂ ಸೇರಲ್ಲ ಆ್ಯಕ್ಚುಲಿ. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಪಳ ಮಾಡಿದ್ದೀನಿ. ಎನಿ ಟೈಮ್ ಇದೇ ಥರ ಇರುತ್ತೆ ಕಿಚನ್, ಯಾವಾಗ ಬಂದ್ರೂ. ಸೊ ಬನ್ನಿ, ಅಷ್ಟೊತ್ತಿಗೆ ಇದಾಗಿತ್ತು. ಆ್ಯಕ್ಚುಲಿ ಚೆನ್ನಾಗಾಗಿದೆ, ಉದುದ್ರಾಗಿ ಬರುತ್ತೆ. ಸ್ವಲ್ಪ ನೀರು ಕಮ್ಮಿನೇ ಇದ್ದರೆ ಒಳ್ಳೆಯದು. ಟೇಸ್ಟ್ ಹೇಳ್ತೀನಿ ಬನ್ನಿ ಹೇಗಾಗಿದೆ ಅಂತ. ಲೈಕ್ ಮಾಡುವಾಗೇ ಚೆಕ್ ಮಾಡಿದ್ದೆ, ಚೆನ್ನಾಗಾಗಿತ್ತು ಟೇಸ್ಟ್ ಎಲ್ಲ. ಸ್ವಲ್ಪ ಸ್ಟ್ರಾಂಗಾಗಿ ಇತ್ತು ಉಪ್ಪು ಖಾರ ಎಲ್ಲ. ಟೇಸ್ಟ್ ಹೇಳ್ತೀನಿ ಹೇಗಿದೆ ಅಂತ. ಸಖತ್ತಾಗಿದೆ ಟೇಸ್ಟು. ಸೊ ಎಲ್ಲ ಟ್ರೈ ಮಾಡಿ, ಚೆನ್ನಾಗಿದೆ. ಉದುದ್ರಾಗುತ್ತೆ, ಕಮ್ಮಿ ನೀರು ಹಾಕಿ ಸಖತ್ತಾಗಿರುತ್ತೆ. ಹಲೋ, ಎಸ್, ಪೂಜೆ ಆಗಿದೆ, ಎಲ್ಲ ಕೆಲಸ ಮುಗಿಸಿದ್ದೀನಿ. ಈಗ ಟೆಂಪಲ್ಗೆ ಹೋಗಬೇಕು. ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ. ಹಾಗಾಗಿ ಹೋಗಬೇಕು. ರೆಡಿಯಾಗಿ ಕೂತಿದ್ದೀನಿ. ಒಂದು ಸಿಂಪಲ್ ಕುರ್ತಿ ಹಾಕಿದ್ದೀನಿ. ಸೊ ದೇವಸ್ಥಾನ ಆಗಿರೋದ್ರಿಂದ ಒಂದು ರೆಸ್ಪೆಕ್ಟ್ಫುಲ್ ಡ್ರೆಸ್ ಹಾಕೊಂಡು ಹೋಗಬೇಕು. ಹಾಗಾಗಿ ವೆಯ್ಟಿಂಗ್ ಫಾರ್ ಮೈ ಸನ್. ಅವನನ್ನು ರೆಡಿ ಆಗ್ತಾ ಇದ್ದಾನೆ. ಪ್ರಣವ್ ಅವ್ನು ಬಂದಿದ್ದ ತಕ್ಷಣ ಹೊರಡೋದು. ಹುಡುಗಿ ರೆಡಿ ಆಗ್ತಾರೆ ಗೈಸ್, ಹುಡುಗರೇ ಲೇಟ್ ಮಾಡ್ತಾರೆ ಯಾವಾಗಲೂ. ನಮ್ಮ ಮನೇಲಿ ಹಾಗೇನೆ, ನಿಮ್ಮ ಮನೇಲೂ ಹಾಗೇನಾ ಇದ್ದರೆ ಕಮೆಂಟ್ ಮಾಡಿ. ಸೊ ಇದೇ ಟೆಂಪಲ್ ಬಂದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ, ನಾಗರಬಾವಿಲಿರೋದು. ಚೆನ್ನಾಗಿದೆ ಟೆಂಪಲ್. ದೊಡ್ಡದಾಗಿ ರಂಗೋಲಿ ಬೇರೆ ಹಾಕಿದ್ದಾರೆ. ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ. ಸೊ ದೇವಸ್ಥಾನ ಇಲ್ಲ, ಹಾಗೆ ನಮ್ಮಮ್ಮ ಮನೆಗೆ ಬಂದ್ವಿ. ಹಾಯ್ ಅಮ್ಮ. ಹಾಯ್. ಏನು ಮಾಡ್ತಿದ್ದೀಯಾ? ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಯಾವಾಗ ನೋಡ್ರಿ ಅಡುಗೆ ಮನೇಲೇ ಇರ್ಚಲ್ಲಮ್ಮ. ನಮ್ಮ ಕೆಲಸ ಅದೇ ಅಲ್ವಾ. ಇಲ್ಲಿ ನೋಡಿ ನಮ್ಮ ತಮ್ಮ ವೈಫ್. ನಾನು ಇವಾಗ ಎಂಟ್ರಿ ಆಗ್ತಾ ಇದ್ದೀನಿ ಅಡುಗೆ ಮನೆಗೆ. ಏನು ಕುಕ್ ಮಾಡ್ತೀರಾ? ನಾನು ಫ್ರೆಂಚ್ ಟೋಸ್ಟ್ ಮಾಡ್ತೀನಿ. ಯಾರಿಗೋಸ್ಕರ? ನಿಮ್ಮ ಮಗಗೋಸ್ಕರ. ಓಕೆ ಓಕೆ. ನನ್ನ ತಮ್ಮಗೋಸ್ಕರ. ಓಕೆ ಓಕೆ, ಹೋಗ್ಲಿ ಆಯ್ತಮ್ಮ. ರೆಸಿಪಿ ಆದರೂ ತೋರಿಸು, ಏನೇನು ಮಾಡ್ತಿದ್ಯಾ ಅಂತ ಚಿತ್ರಾನ್ನಕ್ಕೆ. ಇವತ್ತು ನಿಂಬೆಹಣ್ಣು ಇಲ್ಲ, ನಿಂಬೆಹಣ್ಣು ಖಾಲಿಯಾಗಿದೆ. ಅದಕ್ಕೆ ಹುಣಸೆಹಣ್ಣು ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ತೋರಿಸ್ತಿದ್ರು. ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇದನ್ನು
ಹುಣಸೆಹಣ್ಣು ನೆನೆಸ್ಬೇಕಾ? ಹುಣಸೆಹಣ್ಣು ಬಿಸಿನೀರಲ್ಲಿ ನೆನೆಸ್ಬೇಕು. ಓಕೆ, ಎಲ್ಲ ರೆಡಿ ಮಾಡ್ಕೊ, ಆಮೇಲೆ ಸಿಗುವ. ಓಕೆ. ಏನೋ ನಮ್ಮ ಐಟಮ್ಸ್ ಇದಕ್ಕೆ? ಚಿತ್ರಾನ್ನಕ್ಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಓಕೆ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಕರ್ಬೇವಿನ ಸೊಪ್ಪು. ಓಕೆ. ಇದು ಹುಣಸೆಹಣ್ಣು ಬಿಸಿನೀರಲ್ಲಿ ನೆನೆಸಿಟ್ಟಿರೋದು. ಓಕೆ. ಒಗ್ಗರಣೆಗೆ ಕಡಲೆಕಾಯಿ ಬೀಜ ಮತ್ತು ಉದ್ದಿನಬೇಳೆ. ಓಕೆ. ಇವಾಗ ಬಾ ಅಡುಗೆ. ಸೊ ಫಸ್ಟ್ ಆಯಿಲ್ ಹಾಕೊಂಡ? ಆಯಿಲ್ ಹಾಕ್ಕೊಳ್ಳೋದು. ಓಕೆ. ಓಕೆ, ಎಣ್ಣೆ ಕಾದಿದೆ ಮಮ್ಮಿ? ಇಲ್ಲ, ಇದೆ ಸ್ವಲ್ಪ ಕಾಯಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಈರುಳ್ಳಿ ಹಾಕ್ತೀನಿ. ಇಷ್ಟೊಂದು ಈರುಳ್ಳಿ ಬೇಕಾ? ಸ್ವಲ್ಪ ಗೊಜ್ಜು ಜಾಸ್ತಿ ಮಾಡ್ಕೊಳ್ಳೋಣ ಅಂತ. ಓಕೆ. ಇದು ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾ? ಇಲ್ಲ, ಒಂದು 2 ನಿಮಿಷ ಅಷ್ಟೇ. ಇದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೋಣ. ಓಕೆ. ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇವಾಗಲೇ ಹಾಕೋಣ. ಓಕೆ. ಈ ಬೇಬಿ ಬೇರೆ ಬಂತು ಇಲ್ಲಿ. ಏನು ಮಾಡ್ತಿದ್ದೆ? ಡ್ಯಾನ್ಸ್ ಆಡ್ತಿದ್ಯಾ? ಓ, ಮಾಡು, ಡ್ಯಾನ್ಸ್ ಮಾಡು. ಏ ಏ ಏ ಏ ಏ ಅಷ್ಟೇನಾ? ಮುಗೀತಾ ನೀನು ಡ್ಯಾನ್ಸು? ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಸ್ವಲ್ಪ ಹಾಕ್ತೀನಿ. ಸಾಕಮ್ಮ. ಅಷ್ಟೇ. ಸಾಕಮ್ಮ. ಡಿಸ್ಟರ್ಬ್ ಮಾಡ್ತಾ ಇದೆ ಕುಕಿಂಗ್ ಮಾಡುವಾಗ ಪಾಪು. ತೋರಿಸ್ಬೇಕಾ? ಏನ 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 ಕರ್ಬೇವಿನ ಸೊಪ್ಪು. ಏನು ಸೊಪ್ಪು? ಕರ್ಬೇವಿನ. ಸೊ ಎಲ್ಲ ಫ್ರೈ ಮಾಡ್ಕೋಬೇಕಾ? ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಓಕೆ. ಈಗ ಹುಣಸೆಹಣ್ಣ ಕಿವುಚ್ಕೊಂಬಿಡೋಣ. ಕಿವುಚ್ಬಿಟ್ಟು ರಸ ಹಾಕೊಳ್ಳೋದಾ? ಅದು ಬೆಂದಮೇಲೆ ಕಡಲೆ ಬೀಜ ಎಲ್ಲ ಆಮೇಲೆ ಕೊಡ್ತೀಯ? ಆಮೇಲಿಂದ ಇವಾಗ ಇದಕ್ಕೆ ಹಾಕ್ಬಿಟ್ರೆ ಮೆತ್ತಗಾಗೋಗುತ್ತೆ. ಓಕೆ. ಅದಕ್ಕೆ ಬೇರೆ ಸಪ್ರೇಟಾಗಿ ಫ್ರೈ ಮಾಡಿಬಿಟ್ಟು ಲಾಸ್ಟಲ್ಲಿ ಹಾಕೋಣ. ಓಕೆ. ಕಿವುಚಿ ನೀವು, ಆಮೇಲೆ ಸಿಗುವ. ಆ್ಯಕ್ಚುಲಿ ನಾನೀಗ ಈ ಸತಿನ ಫಸ್ಟ್ ಟೈಮ್ ಹುಣಸೆಹಣ್ಣು ಚಿತ್ರಾನ್ನ ತಿಂತಾ ಇರೋದು. ಇದು ನಮ್ಮ ಅಮ್ಮನ ಕಾಲದ್ದು. ನಾನು ಯಾವಾಗಲೂ ಎಂಥದ್ದು ನಿಂಬೆಹಣ್ಣು ಚಿತ್ರಾನ್ನ ಮತ್ತು ಟೊಮೆಟೊ ಚಿತ್ರಾನ್ನ ತಿಂದಿರೋದು. ಹುಣಸೆಹಣ್ಣು ಚಿತ್ರಾನ್ನ ನಾನು ತಿಂದೇ ಇಲ್ಲ. ಮೊದಲೆಲ್ಲ ಜಾಸ್ತಿ ನಿಂಬೆಹಣ್ಣು ಟೊಮೆಟೊ ಹಣ್ಣು ಅಷ್ಟೊಂದು ಸಿಕ್ಕಿರಲಿಲ್ಲ. ಆವಾಗ ಅದಕ್ಕೆ ನಮ್ಮ ಅಮ್ಮ ಅವರೆಲ್ಲ ಹುಣಸೆಹಣ್ಣು ಚಿತ್ರಾನ್ನ ಮಾಡ್ತಾ ಇತ್ತು. ಓಲ್ಡ್ ಇಸ್ ಗೋಲ್ಡ್. ಓಲ್ಡ್ ಇಸ್ ಗೋಲ್ಡ್. ನೋಡೋಣ ಇವತ್ತು ಟ್ರೈ ಮಾಡೋದೇ ಟೇಸ್ಟ್ ಹೆಂಗಿದೆ ಅಂತ. ಎಷ್ಟೊತ್ತು ಬೇಯಿಸ್ಕೋಬೇಕಿದ್ದೀನ? ಒಂದು 5 ನಿಮಿಷ. ಹುಣಸೆಹಣ್ಣು ಸ್ಮೆಲ್ ಹೋಗ್ಬೇಕು. ಹುಳಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾ? ಹುಣಸೆಹಣ್ಣು ಸ್ಮೆಲ್ ಹೋದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕೊತ 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 ಅಂತ ಕುದೀತಿದ್ಯಾ? ಕುದೀತಾ ಇದೆ. ಇನ್ನೊಂದು ನಿಮಿಷ ಫ್ರೈ ಆಗಲಿ. ಇದು ಎಷ್ಟು ಜನ ಕ್ವಾಂಟಿಟಿಗೆ ಸಾಕಾಗತ್ತೆ? ಟೀಮಲ್ಲಿ ಒಂದು 7-8 ಜನ. ಹೌದಾ? ನೀನು ಈರುಳ್ಳಿ ಎಷ್ಟೊಂದು ಹಾಕಿದ್ಯಮ್ಮ ಅಂದಲ್ಲ, ನೋಡಿ ಇಷ್ಟ ಆಗಿದೆ. ಚೆಂಡು ಫ್ರೈ ಆಗಿದೆ. ಇವಾಗ ತೆಂಗಿನಕಾಯಿ ಹಾಕೋಣ. ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ತೆಂಗಿನಕಾಯಿ ತುರಿ ಹಾಕಿದ್ದೀನಿ. ಮಿಕ್ಸ್ ಮಾಡೋಣ. ಲಾಸ್ಟಿಗೆ ಇದನ್ನು ಒಂದು 2 ನಿಮಿಷ ಫ್ರೈ ಮಾಡಬೇಕು ತೆಂಗಿನಕಾಯಿ. ಇಲ್ಲಾಂದರೆ ಸಾಯಂಕಾಲ ತನಕ ಇಟ್ಕೊಂಡ್ರೆ ಸ್ಮೆಲ್ ಬಂದ್ಬಿಡುತ್ತೆ. ಅದಕ್ಕೆ ಒಂದು 2-3 ನಿಮಿಷ ಫ್ರೈ ಮಾಡಬೇಕು. ಓಕೆ. ಫ್ಲೇಮ್ ಕಮ್ಮಿ ಮಾಡ್ಕೋಬೇಕು. ಅವಾಗ ಕೊತ್ತಂಬರಿನೂ ಹಾಕ್ಬಿಡಿ. 1 ನಿಮಿಷ ಇದು ಫ್ರೈ ಆಗಲಿ. ಫ್ರೈ ಆಗಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಅಷ್ಟೇ ಸಾಕು. ನೆಕ್ಸ್ಟ್ ಒಗ್ಗರಣೆ ಮಾಡಬೇಕಾ? ಕಡಲೆಕಾಯಿ ಬೀಜ ಮತ್ತು ಉದ್ದಿನ ಬೇಳೆನ ಫ್ರೈ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಬೇಡ.
ಏನಕ್ಕೆ ಲಾಸ್ಟಲ್ಲಿ ಹಾಕ್ತೀಯಾ? ಅದು ಫಸ್ಟೇ ಹಾಕ್ಬಿಟ್ರೆ ಹುಣಸೆಹಣ್ಣು ನೀರಲ್ಲಿ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಲಾಸ್ಟಲ್ಲಿ ಫ್ರೈ ಮಾಡ್ತಾಕಿದ್ರೆ ಕ್ರಿಸ್ಪಿಯಾಗಿ ಗರ್ಗರಿ ಆಗಿರುತ್ತೆ. ಓಕೆ, ಈಗ ಒಗ್ಗರಣೆನಮ್ಮ? ಇಲ್ಲ, ಒಗ್ಗರಣೆ ಅಲ್ಲ, ಬರೀ ಕಡಲೆಕಾಯಿ ಬೀಜ ಉದ್ದಿನ ಬೇಳೆನ ಫ್ರೈ ಮಾಡಾಕ್ತದೆ. ಸೊ ತಿನ್ನೋವಾಗ ಕ್ರಿಸ್ಪಿ ಇರುತ್ತೆ ಅಂತ. ಸಾಕಮ್ಮ ಜಾ ಬೇಡ, ಉದ್ದಿನ ಬೇಳೆ ಸ್ವಲ್ಪ ಫ್ರೈ ಆದಮೇಲೆ 2 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕಲ್ಲ? ಅದಕ್ಕೆ ಮಿಕ್ಸ್ ಮಾಡಿಬಿಟ್ರೆ ಆಯಿತು. ಚೆನ್ನಾಗಿ ಬರ್ತದೆ. ಫುಲ್ ಇವಾಗ ಮಿಕ್ಸ್ ಮಾಡಿಬಿಡ. ಮಿಕ್ಸ್ ಮಾಡ್ಕೊಂಡು ಅನ್ನ ಕಲಿಸ್ಕೊಂಡು ತಿಂತಾ ಇರೋದು ಅಷ್ಟೇ. ಅಷ್ಟೇ.